ಮನುಷ್ಯನ ಎದೆಯಲ್ಲಿ ಸ್ವಚ್ಛ ಪ್ರೇಮ ಇರಬೇಕು. ಯಾವಾಗಲೂ ಸ್ವಚ್ಛ ಪ್ರೇಮ ಇತ್ತು ಅಂದ್ರೆ ಜಗತ್ತು ಬಹಳ ಸುಂದರ ಕಾಣ್ತೈತಿ. ನಮ್ಮ ಪ್ರೇಮ ನಾವ್ಯಾಕೆ ದುಃಖಿತರಾಗಿವಿ ಅಂದ್ರೆ ನಮ್ಮ ಪ್ರೇಮದಲ್ಲಿ ನಿರೀಕ್ಷೆಗಳದ. ಈ ಒಂದು ಹುಡುಗಿ ಇರ್ತೈತಿ, ಅವ್ರ ಮದುವೆಗಿಂತ ಮುಂಚೆ ಪ್ರೀತಿಸಿದಾಗ 1000 ಕನಸುಗಳನ್ನು ಕಂಡಿರ್ತಾರೆ. ಮದುವೆ ಆದ್ಮೇಲೆ ಹಂಗೆ ಉಳಿತಾರನ ಅವ್ರು ಏನ್ರ? ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ಹಂಗೆ ಉಳಿದಿಲ್ಲ. ಯಾಕಂದ್ರೆ ಮೊದಲಿನ ನಿರೀಕ್ಷೆ ಉಳಿದಿರೋದಿಲ್ಲ. ಅವರು ಪ್ರೇಮ ನಿರೀಕ್ಷೆಯನ್ನು ಬಯಸ್ತು ಅಂದ್ರೆ ಅದು ಮಲಿನ ಪ್ರೇಮ. ಅದು ನಿರೀಕ್ಷೆ ಇಲ್ಲದ ಪ್ರೇಮವೇ ನಿಜವಾದ ಪ್ರೇಮ. ಅದಕ್ಕೆ ಭಕ್ತಿ ಅಂತ ಕರೆದ್ರೆ ಶರಣರು. ಭಕ್ತಿ ಪರಮ ಪ್ರೇಮ ರೂಪ. ಅದು ಇರಬೇಕಾಗ್ತದೆ. ಈಗ ನಮಗೆ ಹಂಗೆ ಆಗೋದಿಲ್ಲ. ಈಗ ನೋಡ್ರಿ, ಯಾರೇ ಚಹಾ ಕುಡಿಸಂದ್ರೆ ನಾವೇನಂತೀವಿ ಅಂದ್ರೆ, ಯಾಕೆ ನಿನಗೇನು ದಾಡ್ಯಾಗೈತೆ ಅಂತೀವಿ ಇಲ್ಲ. ಶಬ್ದ ಬಳಸ್ತಾರೆ, ನಿನಗೇನು ದಾಡ್ಯಾಗೈತೆ ಅಂತ ಚಹಾ ಕುಡ್ಸಕ್ಕ ಅಂದ್ರೆ ಅವನಿಗೆ ದಾಡಿ ಆದ್ಮೇಲೆ ಇವ ಚಹಾ ಕುಡ್ಸಂಗ. ಅವ ಚಹಾ ಕುಡ್ಸಂದವನಿಗೆ ಕುಡಿಸೋದಿಲ್ಲ, ಬೇಕಂದವ್ರಿಗೆ ಕೊಟ್ಟದ್ದಲ್ಲ. ನಾವು ಉಣ್ಬೇಕಂದವನಿಗೆ ಹೊಟ್ಟೆ ಹಸ್ತವನಿಗೆ ಕೊಟ್ಟವ್ರಲ್ಲ. ಅವು ಪೇಷಂಟ್ ICUದಾಗ ಇಟ್ಟಿರ್ತಾರೆ ನೋಡ್ರಿ. ನೀವು ಪೇಷಂಟ್ ICUದಾಗ ಇಟ್ಟಿರ್ತಾರ. ಅದಕ್ಕೆ ಬ್ರೆಡ್, ಬಿಸ್ಕಿಟು, ಸೇಬು ಹಣ್ಣು, ಗೋಡಂಬಿ, ದ್ರಾಕ್ಷಿ ಅದ್ರ ಮುಂದೆ ಹಿಡ್ಕೊಂಡು ಹೋಗ್ತಾರೆ. ಹಿಂಗೆ ಅದಕ್ಕೆಲ್ಲ ಸಲೈನ್ ಹಚ್ಚಿ ಮುಖಕ್ಕೆಲ್ಲ ಏನು ಹಾಕಿರ್ತಾರಿಲ್ಲ, ಅವ್ನು ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರ. ಅದ್ರ ಮುಂದೆ ಹಿಂಗೆ ತೊಗೊಂಡು ಹೋಗ್ತಾರ ಅವ್ನು ನೋಡ್ಬೇಕಂತ. ಅದು ಒಮ್ಮೆ ಕಣ್ಣು ಈ ಕಡೆ ಹೊಳಸ್ತೈತಿ, ಒಮ್ಮೆ ಈ ಕಡೆ ಹೊಳಸ್ತೈತಿ. ಅದು ಪೇಷಂಟ್ ಆಗೇ ಉಳಿದಿರ್ತೈತಿ. ಅವ್ರ ಹಿಂದೆ ಹೋದವ್ರು ಚಲೋ ತಯಾರಾಗಿರ್ತಾರ. ಅವ್ರು ಕೇಳಿದ್ರಂತ ಯಾರೋ ಒಬ್ರು, ಯಾಕ್ರಿ ಅಕ್ಕರ ದವಾಖಾನಿಂದ ಬಂದಿಂದ ಒಂದು ನಮೂನೆ ಆಗಿರಲ್ಲ. ಆ ದವಾಖಾನಿ ವಾಸನೆಗೆ ಊಟನ ಹೋಗುವಲ್ಲ ನನಗ. ಮತ್ತ ಮಿನ್ನ ಮೇದಾಳಕ್ಕ ಅದು ಹೆಂಗ ಹೋದೆತ್ತು ಊಟ. ಅದಕ್ಕೆ ಮತ್ತೆ ಆರಾಮ್ ತಪ್ತು. ಕರ್ಕೊಂಬಂದ್ರೆ ಆರಾಮಾಗಿತ್ತು ಸ್ವಲ್ಪ. ಮತ್ತೆ ದವಾಖಾನಿಗೆ ಹೋಗೋಣ. ನಾನು ಹೋದ್ರ ಪ್ರಾಣ ಇಲ್ಲೇ ಹೋರ್ಲಿ, ಇವ್ರು ನೋಡಕ್ ಆಗೋದಿಲ್ಲ. ಅಂದ್ರೆ ಮನುಷ್ಯನ ಪ್ರೇಮ ನಮ್ಮದು ಹೆಂಗೈತಿ ಅಂದ್ರೆ ಯಾವುದೋ ಒಂದು ನಿರೀಕ್ಷೆಯ ಪ್ರೇಮ ಐತಿ. ಅದಕ್ಕೆ ಸಹಜ ಪ್ರೇಮ ಇರಬೇಕಷ್ಟೆ. ಎಕ್ಸ್ಪೆಕ್ಟೇಷನ್ ಐತಲ್ಲ, ಅದು ಇಟ್ ಕಿಲ್ಸ್ ದಿ ಬ್ಯೂಟಿ ಆಫ್ ಲೈಫ್. ಅದಕ್ಕೆ ಯಾರಿಂದನೂ ಏನನ್ನು ನಿರೀಕ್ಷಿಸದ ಸಾಮಾಜಿಕ ಪ್ರೇಮ ಅದು ದೊಡ್ಡವನನ್ನಾಗಿ ಮಾಡುತ್ತದೆ ಮನುಷ್ಯನಿಗೆ. ಅದಕ್ಕಾಗಿ ಅಂಥ ಪ್ರೇಮದ ಹೃದಯ ನಮ್ಮಲ್ಲಿರಬೇಕು ಅನ್ನುವ ಸಂದೇಶ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ತಮಗೆಲ್ಲ ಧನ್ಯವಾದ.